ಬಿಡಿ, ಯಾರಾದ್ರೂ ನೋಡಿದ್ರೆ. ಏನ್ ಮಾಡ್ತಿದ್ದೀನಿ? ರೀ, ನೋಡ್ದವ್ರು ಏನ್ ಅನ್ಕೊಳಲ್ಲ. ನೋಡಿದ್ರೆ ಏನು, ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಿದ್ರು ಅನ್ಕೋತಾರೆ. ದೃಷ್ಟಿ ಬರ್ದೇ ಇರೋ ಆಟ ಆಡಿದ್ರೆ ಸೋಲು ಅಪಾಯ ಹೆಚ್ಚು. ಇದು ಬುದ್ಧಿವಂತರ ಆಡೋ ಆಟ ಕಿಶೋರ್. ನೀವೇನ್ ಮಾಡ್ತಿದ್ದೀರಾ ಮೇಷ್ಟ್ರೆ? ಆಟ ಅರ್ಥ ಆಗೋವರೆಗೂ ಮಾತ್ರ ಕಷ್ಟ, ಅರ್ಥ ಆದ್ಮೇಲೆ ಆಡೋದಕ್ಕಿಷ್ಟ ಶರಾವತಿ. ಚೆಕ್. ಬರೀ ಚೆಕ್ ಅನ್ಬಿಟ್ರೆ ಸಾಕಾಗಲ್ಲ ಕಿಶೋರ್. ಚೆಕ್ ಕೊಟ್ಬಿಟ್ರೆ ಆಟ ಗೆದ್ಬಿಡಲ್ಲ ಕಿಶೋರ್. ಖಂಡಿತ. ಆದ್ರೆ ರಾಜ ಒಂದ್ ಹೆಜ್ಜೆ ಹಿಂದೆ ಇಡ್ತಾನಲ್ವಾ? ಇದು ನಿನ್ನ ಕೆಲಸದಲ್ಲೂ ಆಯ್ತು ಅಲ್ವಾ? ಇಂಪನ ಪ್ಲಾನ್ ಬಿದ್ದೋಯ್ತು, ಅವಳಿಂದಾಗಿ ನೀನು ಸಿಕ್ಕಾಕೋತೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಲ್ವಾ? ರಾಜ ಸಿಕ್ಕಾಕೋತಾನೆ ಅಂತ ಒಂದ್ ಹೆಜ್ಜೆ ಹಿಂದಿಟ್ಟಾಗ್ಲೇ ತಪ್ಪುಗಳನ್ನ ಮಾಡೋದು. ಆ ತಪ್ಪುಗಳನ್ನ ನೀನ್ ಮಾಡ್ದೆ ಸೀಮಾ ರೂಪದಲ್ಲಿ. ಆ ಸೀಮಾ ಅನ್ನೋ ಹುಡುಗಿ ದತ್ತನ್ಗೆ ಮೋಸ ಮಾಡ್ದವಳು ನಿನಗೆ ಮೋಸ ಮಾಡದೆ ಇರ್ತಾಳ? ಖಂಡಿತ ಅವಳು ನಿನ್ನ ಕೈಗೆ ಸಿಗೋ ಮೀನಲ್ಲ. ಜಾರ್ಕೊಂಡು ನಿನ್ನನ್ನ ಜಾರ್ ಬೀಳೋ ಹಾಗೆ ಮಾಡೋ ತಿಮಿಂಗಲ ಅಂತ ನನಗನ್ನಿಸ್ತಾ ಇದೆ. ಚೆಕ್. ಪಾರ್ಟಿಲಿ ದತ್ತನ್ನ ಮುಗಿಸ್ಬಿಡ್ತೀನಿ ಅಂತ ಕೂಗಾಡ್ತಿದ್ದೋಳು ನೀನು. ಸೀಮಾನ ಮುಂದಿಟ್ಕೊಂಡು ನೀನ್ ಬೇಡ ಬೇಯಿಸ್ಕೋತೀಯ ಅಂತ ನಾನ್ ಅನ್ಕೊಂಡಿದ್ದೆ. ಆ ಸೀಮಾ ಹಿಂದೇಟ್ ಹಾಕಿದ್ದಕ್ಕೆ ಅಲ್ವಾ ನಿನ್ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು? ಸೋತ್ಬಿಟ್ಯಾ ನೀನು? ನೀನ್ ಆಟ ಬಿಟ್ಯಾ? ಹೌದು, ನನಗ್ ವಯಸ್ಸಾಯ್ತು. ಬಹುಶಃ ನಾನ್ ರಿಟೈರ್ ಆಗ್ಬೇಕಲ್ವಾ ಕಿಶೋರ್? ಡೋಂಟ್ ವರಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಚಾನ್ಸೇ ಇಲ್ವಲ್ಲ. ಇವಳು ಇಷ್ಟು ಸುಲಭವಾಗಿ ಸೋಲಪ್ಕೊಳ್ಳೋ ಜಾಯಮಾನದವಳೆ ಅಲ್ಲ. ಒಪ್ಕೋತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಭಯಂಕರವಾದ ಕಾರಣನೇ ಇರಬೇಕು. ಸುನಾಮಿ ಬರೋದಕ್ಕೂ ಮುಂಚೆ ಸಮುದ್ರ ಶಾಂತವಾಗಿರತ್ತಂತೆ. ಹಾಗಿದೆ ಇವಳು ನಡೆ. ಯಾವುದೋ ಸುನಾಮಿನೇ ಬರೋದಿದೆ. ನೀನ್ ನನ್ ಜೊತೆ ಪಾರ್ಟಿಗೆ ಬರ್ತಿದ್ಯಾ? ಬರ್ಬೇಕು, ದಟ್ಸ್ ಇಟ್. ನೀನ್ ಬಾ ಅಂದ್ಬಿಟ್ರೆ ಆಗೋಯ್ತಾ? ನನ್ ಇಷ್ಟ ಕಷ್ಟ ಬೇಡವಾ? ನಾನ್ ಬರಲ್ಲ. ನಾನ್ ಬಿಡಲ್ಲ. ನೋಡು ಬಜರಂಗಿ, ನೀನು ನನ್ ಬಾಯ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಪ್ಲೀಸ್ ನೇತ್ರ, ಇದೆಲ್ಲ ನನಗಾಗಲ್ಲ. ಬೇರೆ ಏನ್ ಬೇಕಾದ್ರೂ ಕೇಳು. ನನಗ್ ಸೂಟ್ ಆಗೋ ಕೆಲಸ ನಾನು ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದ್ದೀನಿ ನಾನು. ಅಲ್ಲ, 10 ನಿಮಿಷದಲ್ಲಿ ಐಡಿಯಾ ಕೊಡೋ ಅಂದ್ರೆ ಅದೇನು ಅಂಗಡಿಲಿ ಸಿಗೋ ಕೊಬ್ಬರಿ ಮಿಠಾಯ ರಪ್ಪಕ್ಕಂತ ದುಡ್ಡು ಕೊಟ್ರೆ ಎತ್ಕೊ ಬರೋಕೆ? ದತ್ತ ಬೈ ಬೇರೆ ಸೀರಿಯಸ್ ಆಗಿ ಹೇಳ್ದಾಗಿತ್ತು. ಏನ್ ಮಾಡೋದು? ಅಲ್ಲ, ನಾನ್ ಏನ್ ಕೇಳೋದು? ಹೋಗಲ್ಲ, ಆಗಲ್ಲ, ಮಾಡಲ್ಲ ಅಂತಾನೆ ಹೇಳ್ತೀಯ.
ಹೋಗು ಬಜ್ರಂಗಿ. ಅದು ಹಾಗಲ್ಲ ನೇತ್ರ. ಈ ಕ್ಲಬ್ಬು ಪಬ್ಬು ಪಾರ್ಟಿ ಇದೆಲ್ಲ ನಂಗೆ ಆಗ್ಬರಲ್ಲ. ಇದೆಲ್ಲ ನನ್ನಂತವನ್ಗಲ್ಲ. ಇದೆಲ್ಲ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಐಡಿಯಾ ಕೊಡದೆ ಇದ್ರೆ ನನಗೆ ಕೆನ್ನೆ ಪೂರಿ ಆಗದಂತೂ ಗ್ಯಾರಂಟಿ. ಏನ್ ಬಜ್ರಂಗಿ, ಯಾವಾಗ ನೋಡಿದ್ರು ಆಗಲ್ಲ ಹೋಗಲ್ಲ ಬರಲ್ಲ ಅಂತಾನೆ ಹೇಳ್ತಿದ್ಯಾ. ಹೋಗ್ ಬಜ್ರಂಗಿ. ಓ, ಬಾಡಿ ಗಾರ್ಡ್ಗೆ ಸರಿಯಾಗಿ ಬೆಂಡೆತ್ತಾ ಇದಾರೆ ನೇತ್ರಮ್ಮ. ಕಮಾನ್ ಬಜ್ರಂಗಿ, ನಾನ್ ಹೇಳಿದ್ದು ಒಂದ್ ಚಿಕ್ಕ ಪಾರ್ಟಿಗೆ ಬಾ ಅಂತ. ಅದು ಆಗಲ್ಲ ಅಂದ್ರೆ ಹೇಗೆ? ನೇತ್ರ, ಪಾರ್ಟಿ ಮಾಡೋ ಮುಖನ ಇದು? ನೋಡು, ನೀನೇ ನೋಡು. ಬಜ್ರಂಗಿ, ಏಜ್ ಮ್ಯಾಟರ್ ಆಗಲ್ಲ. ಮನುಷ್ಯ ಅಪ್ಡೇಟ್ ಆಗ್ಬೇಕು ಅಷ್ಟೇ. ಈಗಿನ ಯಂಗ್ಸ್ಟರ್ಸ್ಗೆ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಯಂಗ್ ಆಗಿರೋ ಕೆಲ್ಸನೇ ಮಾಡ್ಬೇಕು. ಕ್ಯೂಟ್ನೆಸ್, ಫನ್, ಹ್ಯೂಮರ್ ಇದ್ರೆ ಸಾಕು. ಈಗಿನ ಜನರೇಷನ್ ಮನ್ಸನ್ನ ಗೆದ್ಬಿಡ್ತೀಯ. ನೇತ್ರಮ್ಮ, ನೀವ್ ಹೇಳಿದ್ದು ಈ ಬಾಡಿ ಗಾರ್ಡ್ಗೆ ಅರ್ಥ ಆಯ್ತು ಇಲ್ವೋ ಗೊತ್ತಿಲ್ಲ, ನನಗಂತೂ ಅರ್ಥ ಆಯ್ತು. ತತಾ ಬೈ, ಹೆಂಗ್ ಐಡಿಯಾ ಸಿಕ್ತು. ಪ್ಲೀಸ್ ಬಜ್ರಂಗಿ, ಪ್ಲೀಸ್ ಕಣೋ, ಪ್ಲೀಸ್. ನಾನು ನಿನ್ ಜೊತೆ ಪಾರ್ಟಿಗೆ ಬರೋದು ಅಷ್ಟು ಇಂಪಾರ್ಟೆಂಟಾ? ಸರಿ, ಹಾಗಾದ್ರೆ ಬರ್ತೀನಿ. ತಮಾಷೆ ಮಾಡ್ತಿಲ್ಲ ತಾನೆ? ಬರ್ತೀನಿ ಅಂತ ಕೈ ಕೊಡಲ್ಲ ತಾನೆ? ಇಲ್ಲ ನೇತ್ರ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ರಿಲೇಶನ್ಶಿಪ್ಗೆ ನಿಜವಾದ ಅರ್ಥ ಸಿಗೋದು ಕಾಂಪ್ರಮೈಸ್ ಆಗೋದ್ರಲ್ಲೇನೆ. ನಾನು ನನ್ನ ನೇತ್ರಂಗೋಸ್ಕರ ಬರ್ತೀನಿ. ನೇತ್ರ, ಯಾರಾದ್ರೂ ಬರ್ತಾರೆ. ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದ್ಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀನ್ ಮುದ್ದು ಗುಮ್ಮ. ಹೂವಿನ ಸಂತೆಗೆ ಹೋಗ್ಯಾಳಮ್ಮ, ಹೂವೆಲ್ಲ ಅಳ್ತಾವಮ್ಮ. ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ಬಿಡಿ, ಯಾರಾದ್ರೂ ನೋಡಿದ್ರೆ? ಏನ್ ಮಾಡ್ತಿದ್ದೀನಿ? ರೀ, ನೋಡ್ದವ್ರು ಏನ್ ಅನ್ಕೊಳಲ್ಲ. ನೋಡಿದ್ರೆ ಏನು, ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಿದ್ರು ಅನ್ಕೋತಾರೆ. ಅಡಿಕೆ ಮನೆ ಇದು, ರೂಮ್ ಅಲ್ಲ. ಕಿಚನ್ ಆಗ್ಲಿ ರೂಮ್ ಆಗ್ಲಿ, ಗಂಡ ಹೆಂಡತಿ ಗಂಡ ಹೆಂಡತಿನಿ. ಎಲ್ಲ ಯಜಮಾಂತಿ, ತತ್ತಾಭಾಯ್ ಬಳ್ಳಾರಿ ಡಾನ್, ಈಗನ್ನೆಲ್ಲ ಬಿಟ್ಟು ರೊಮ್ಯಾನ್ಸ್ ಮಾಡಕ್ ಬಂದ್ರೆ ಓಡತ್ಯಾ? ರೀ, ಮನೇಲಿ ಅಮ್ಮವರು ಚಿಕ್ಕಮ್ಮರು ಎಲ್ಲರೂ ಇದಾರೆ, ಬಿಡಿ. ಕಟ್ಕೊಂಡಿರೋದು ಬಿಡಕ್ಕಲ್ಲ, ಹಿಡ್ಕೊಳಕ್. ರೀ, ಅಡಿಕೆ ಮಾಡ್ಬೇಕು ನಿಮ್ದಮ್ಮಯ್ಯ, ಬಿಟ್ಬಿಡಿ ಪ್ಲೀಸ್. ಇಷ್ಟು ಕ್ಯೂಟಾಗಿ ಕೇಳಿದ್ರೆ ಬಿಡದೆ ಇರಕ್ಕಾಗತ್ತಾ? ಸರಿ, ಬಿಟ್ಟು. ಯಜಮಾನ್, ಯಜಮಾನ್ ಎಲ್ಲಿ ಹೋಗ್ತಿದ್ಯಾ? ಅಡುಗೆ ಯಾರು ಮಾಡೋದು? ಹಲೋ, ನಾನು ನಿನ್ ಕಾಲ್ಗೆ ವೇಟ್ ಮಾಡ್ತಾ ಇದ್ದೆ. ಯಾಕಿಷ್ಟೊತ್ತು? ಲೇಟ್ ಆದ್ರೂ ಕಿಂಗ್ ಎಂಟ್ರಿ ಲೇಟೆಸ್ಟ್ ಆಗಿರುತ್ತೆ ಮೇಡಮ್. ನೀನ್ ಕಾಲ್ ಮಾಡ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನನ್ನ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿಗಳಲ್ಲಿ ನೀವು ಒಬ್ರು. ನೀವು ಒಂದು ಮಿಸ್ ಕಾಲ್ ಮಾಡಿದ್ರೆ ತಟ್ ಅಂತ ಕಾಲ್ ಮಾಡೋರು ನಾವು. ಇನ್ನು ನೀವು ಮಾತಾಡ್ಬೇಕು ಅಂದಾಗ ನಾವು ಕಾಲ್ ಮಾಡದೇ ಇರ್ತೀವ?
ಐ ನೀಡ್ ಯುವರ್ ಹೆಲ್ಪ್ ಕರೀಮ್. ನನಗೆ ಈಗ ನಿನ್ನ ಸಹಾಯದ ಅವಶ್ಯಕತೆ ಇದೆ. ಈ ಮಾತುಗೋಸ್ಕರನೇ ಕಾಯ್ತಿದ್ದೆ ಶಾರಾವತಿ ಮೇಡಮ್. ಎಲ್ಲಿಗೆ ಬರ್ಬೇಕು ಹೇಳಿ, ಈಗಲೇ ನಿಮ್ ಕೆಲಸ ಮುಗಿಸ್ಬಿಡ್ತೀನಿ. ಚೇಚೆ ಇವಾಗ ಬೇಡ, ಅದು ಬ್ಲೂ ಮಿಸ್ಟು. ಶಾರ್ಪ್ 8 o'clock ಬರ್ತೀಯ ಅಲ್ವಾ? ಎಸ್, 8 ಗಂಟೆ 5 ನಿಮಿಷಕ್ಕೆ ಮುಂಚೆನೇ ಅಲ್ಲಿ ಇರ್ತೀನಿ. ಪಕ್ಕನಾ? ಮಿಸ್ ಮಾಡೋ ಹಾಗಿಲ್ಲ. ಈ ತರ ಯಾವತ್ತಾದ್ರೂ ಆಗಿದ್ಯಾ? ಮಿಸ್ಸೇ ಮಾಡಲ್ಲ. ಸರಿ, ಬಾಯ್. ಓಕೆ ಮೇಡಮ್, ಸಿ ಯು ಮೇಡಮ್. ನನಗ್ ವಯಸ್ಸಾಗೋಯ್ತು ಅಂತ ಎಲ್ರು ಕಿಂಡಲ್ ಮಾಡ್ತಾ ಇದ್ರಿ ಅಲ್ಲ, ಈಗ ಕರೀಂ ಬಂದಾಯ್ತು. ನಿಮ್ಮೆಲ್ರೂ ಆಯಸ್ಸು ಗಟ್ಟಿಯಾಗಿರ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ, ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಡಿಗೆ. ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳು ನಗೆ, ಕನಸಿನ ದಾರಿಯಲಿ ನಿನ್ನದೆ ದೀವಿಗೆ. ನಿನ್ನ ಒಲವ ಕರೆಗೆ ಕೊಡುವೆ ಪೂರ್ತಿ ಸಮಯ, ನನ್ನ ಕೊರಳ ಬಳಸಿ ಹೇಳು ಎಲ್ಲ ವಿಷಯ. ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನ ವಶವೇ ಗೆಳತಿ. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪುರ ನಿನ್ನನ್ನೇ, ಕೊಡುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ.